ದಿನಾಚರಣೆಯ ಶುಭಾಶಯಗಳು. ಇನ್ನು ಇವತ್ತಿನ ಥೀಮ್ ಏನಿದೆ ಯೋಗ ಡೇದು? ಯೋಗ ಫಾರ್ ಹೆಲ್ತಿ ಏಜಿಂಗ್. ಎಲ್ರಿಗೂ ಗೊತ್ತಿದೆಯಾ? ಕೆಲವ್ರಿಗೆ ಗೊತ್ತಿಲ್ಲಲ್ವಾ? ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂದರೆ ಇವಾಗ ಈಗಿನ ಕಾಲದಲ್ಲಿ ಸುಮಾರು ಸಮಸ್ಯೆಗಳು ಬರುತ್ತೆ. ಯಾವಾಗಲಿಂದ ಬರುತ್ತೆ? ಮುಂಚೆ ಎಲ್ಲ 40 ವರ್ಷ 50 ವರ್ಷ ಆದಮೇಲೆ BP ಶುಗರ್ ಆ ಥರದ್ದೆಲ್ಲ ಬರ್ತಾಯಿತ್ತು. ಇವಾಗ ಸಣ್ಣ ಮಕ್ಳಿಗೂ ಸಹ ಸ್ಟ್ರೆಸ್, ಆ್ಯಂಗ್ಸೈಟಿ ಈ ಥರದ್ದು ಕೇಳ್ಕೊಂಡು ಬರ್ತಾಯಿದ್ದೀವಿ. ಈಗ ಡಾಕ್ಟ್ರುಗಳು ಹೇಳ್ತಾರೆ ಯೋಗಾಸನ ಮಾಡಿಸಿ, ಪ್ರಾಣಾಯಾಮ ಮಾಡಿಸಿ, ಮೆಡಿಟೇಷನ್ ಮಾಡಿಸಿ ಅಂತ. ಆ ಸಣ್ಣ ಮಕ್ಳಿಗೆ ಹೇಗೆ ಮಾಡಿಸೋದು ನಾವು? ಪ್ರಾಣಾಯಾಮ ಮೆಡಿಟೇಷನ್ನು ಕೂತ್ಕೊಳ್ಳೋದಕ್ಕೆ ಸರಿಯಾಗಿ ಬರೋದಿಲ್ಲ. ನಾವು ಯಾವಾಗಲೂ ಸರಿ ಕೂತ್ಕೊಂಡಾಗ, ಸರಿಗೆ ನಿಂತ್ಕೊಂಡಾಗ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಪರಿಹರಿಸ್ಕೋಬೋದು. ಆ ಕೂತ್ಕೊಳ್ದೇ ಇರೋ ಮಕ್ಳಿಗೆ ನಾವು ಹೇಗೆ ಹೇಳ್ಕೊಡೋದು? ಪ್ರಾಣಾಯಾಮ ಆಗಲಿ, ಮೆಡಿಟೇಷನ್ ಆಗಲಿ, ಅಂದರೆ ಆ ಥರ ಲೈಫ್ ಸ್ಟೈಲ್ ಆ ಥರ ಆಗೋಗ್ಬಿಟ್ಟಿದೆ. ಅಂದರೆ ನಾವು ಫುಡ್ ಇರ್ಬೋದು, ನಮ್ಮದು ಬೇರೆ ಅಂದರೆ ನಮ್ಮ ಮನೇಲಿ ಮೊಬೈಲ್ಗಳು ಕೊಡೋದು, ಈ ಥರದ್ದೆಲ್ಲ ಮಾಡಿ ಏನಾಗುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗೋಗ್ಬಿಟ್ಟಿದೆ ಮಕ್ಳದು. ಮಕ್ಕಳಿಂದನೇ ಆರೋಗ್ಯ ಹಾಳಾಗ್ತಾ ಬರ್ತಾಯಿದೆ, ಸಣ್ಣ ಮಕ್ಕಳಿಂದನೇ. ಇವಾಗ ಎಲ್ಲರಿಗೂ ಬೇಗ ಬರೋದು ಕೋಪ, ಸ್ಟ್ರೆಸ್ಸು, ಆ್ಯಂಗ್ಸೈಟಿ. ಆಮೇಲೆ ಒಂದು 15 ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಬೆನ್ನೋವು, ಕುತ್ತಿಗೆ ನೋವು. ಸೊ ಆಮೇಲೆ ಓದಿ ಮುಗಿದ ಮೇಲೆ ಸಿಸ್ಟಮ್ ಮುಂದೆ ಕೂತ್ಕೊಂಡ ತಕ್ಷಣ ಇದೆಲ್ಲ ನೋವು ಬರುತ್ತೆ. ಬೆನ್ನೋವು, ಕುತ್ತಿಗೆ ನೋವು ಕಾಮನ್ನು, ಶೋಲ್ಡ್ರ್ ಪೈನ್, ಇದೆಲ್ಲ ತಲೆನೋವು. ಜಾಸ್ತಿ ಯಾವ್ದು ಬರುತ್ತೆ? ಕಂಪ್ಲೇಂಟ್ ಯಾವ್ದು ಬರುತ್ತೆ? ಬೆನ್ನೋವು, ಮಂಡಿ ನೋವು, ತಲೆನೋವು, ಕುತ್ತಿಗೆ ನೋವು. ಈಗ ಕುತ್ತಿಗೆ ನೋವು ಶುರುವಾಗಿದೆ, ಅದಕ್ಕೆ ಒಂದು ಸೇರಿಕೊಂಡಿದೆ ಈಗ ಎಕ್ಸ್ಟ್ರಾ. ಆಮೇಲೆ ಮುಂಚೆ ಎಲ್ಲ ಇದ್ದಿದ್ದೇನೋ ಎಲ್ಲ ಲೇಟಾಗಿ BP ಶುಗರ್ ಎಲ್ಲ ಬರ್ತಿತ್ತು. ಆಮೇಲೆ ವೀಸಿಂಗ್, ವೆದರ್ ಚೇಂಜ್ ಆದರೆ ವೀಸಿಂಗ್ ಬರೋದು. ವೀಸಿಂಗೆಲ್ಲ ಏನಕ್ಕೆ ಬರುತ್ತೆ? ಸ್ಟ್ಯಾಮಿನಾ ಇಲ್ದಿದ್ರೆ ವೀಸಿಂಗ್ ಬರುತ್ತೆ. ಅಂದರೆ ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಕಾಯಿಲೆಗಳು ಜಾಸ್ತಿ ಬರುತ್ತೆ, ಬೇಗ ಅಟ್ಯಾಕ್ ಆಗುತ್ತೆ. ಒಂದು ಸಲ ಹಿಂಗೆ ಗಾಳಿ ಒಂದು ಸ್ವಲ್ಪ ಹಿಂಗೆ ಬೀಸಿದ್ರೆ ಸಾಕು, ಅಲರ್ಜಿ ಇರೋರಿಗೆ ಮತ್ತು ಸ್ಟ್ಯಾಮಿನಾ ಇಲ್ದವ್ರಿಗೆ ಬೇಗ ಸೀನು, ಅಕ್ಷಿ ಎಲ್ಲ ಬಂದ್ಬಿಡುತ್ತೆ, ಕೆಮ್ಮು ಎಲ್ಲ. ಇಲ್ಲಿ ಕೆಲವ್ರಿಗೆ ಅದು ಗೊತ್ತಿದೆ ಅಲ್ವಾ? ಕೆಲವ್ರಿಗೆ ಗೊತ್ತಾಗಿದೆ. ಇಲ್ಲಿ ಕ್ಲಾಸಿಗೆ ಬಂದಮೇಲೆ ಎಷ್ಟು ಇಂಪ್ರೂವ್ ಆಯಿತು, ಮುಂಚೆ ಹೇಗಿತ್ತು ಅವ್ರ ಬಾಡಿದು ಸ್ಟ್ರೆಂತು ಅಂತ ಕ್ಲಾಸಿಗೆ ಬಂದಮೇಲೆ ಮಾಡ್ತಾ ಅವ್ರಿಗೆ ಎಷ್ಟು ಸ್ಟ್ರೆಂತ್ ಬಂದಿದೆ ಅನ್ನೋದು ಗೊತ್ತಾಗಿದೆ. ಈಗ ಮುಂಚೆ ಥರ ಒಂದು ಗಾಳಿ ಬೀಸಿದ ತಕ್ಷಣ ಮೂಗು ಸುರಿಯೋದು, ಅಕ್ಷಿ ಬರೋದು, ಅದೆಲ್ಲ ನಿಂತೋಗಿದೆ. ಆಮೇಲೆ ತಲೆನೋವು, ಮುಖ್ಯವಾಗಿ ತಲೆನೋವು, ಅದ್ರದ್ದು ಪರಿಹಾರ ಇರುತ್ತೆ. ಅಂದರೆ ಇದೆಲ್ಲ ಒಂದು ಸರ್ಟನ್ ಏಜ್ ಆದಮೇಲೆ ಬರ್ತಾಯಿತ್ತು. ಮುಂಚೆ ಎಲ್ಲ ಒಂದು 40 ವರ್ಷ 50 ವರ್ಷ ಆದಮೇಲೆ ಕಾಯಿಲೆಗಳು ಶುರು ಆಗ್ತಾಯಿತ್ತು. ಇವಾಗೆಲ್ಲ ಮುಂಚೆಯಿಂದ ಶುರುವಾಗಿರೋದು ಏನಕ್ಕೆ ಅಂದರೆ ನಾವು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದಿರ್ಬೋದು. ಫುಡ್ಡು ಮುಖ್ಯವಾಗಿ ನಾವು ಜಾಸ್ತಿ ಮನೆ ಫುಡ್ಗಿನ ಹೊರಗಡೆ ತಿಂತೀವಿ. ಹೊರಗಡೆದು ಎಲ್ಲೋ ತಿನ್ನಬೇಕು, ಅನಿವಾರ್ಯ ಇದ್ದಾಗ ತಿನ್ನಬೇಕು, ಆ ಥರ. ಅದೆಲ್ಲ ಚೇಂಜ್. ಆಮೇಲೆ ನಿದ್ದೆ ಸರಿ ಬರೋಲ್ಲ, ನಿದ್ದೆ ಮಾತ್ರೆ ತೊಗೊಳ್ಳೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇಲ್ಲಿ ಕ್ಲಾಸಿಗೆ ಬರೋ ಎಷ್ಟೋ ಜನ ನಿದ್ದೆ ಮಾತ್ರೆ ತೊಗೊಂಡು 4-5 ಮಾತ್ರೆ ತೊಗೊಂಡು ಕೊನೆಗೆ ಏನು ಅದರಲ್ಲಿ ಪರಿಹಾರ ಕಾಣದೇ ಇದ್ದಾಗ ಇಲ್ಲಿಗೆ ಬಂದಿದ್ದಾರೆ ಯೋಗ ಕ್ಲಾಸ್ಗೆ. ಈ ಯೋಗ ಕ್ಲಾಸಿಗೆ ಬಂದಾಗ 15 ವರ್ಷ 20 ವರ್ಷ 22 ವರ್ಷದಿಂದ ತೊಗೊಳ್ಳೋರು ಇದ್ದಾರೆ ಮಾತ್ರೆನ. ದಿವಸಕ್ಕೆ 2 ಮಾತ್ರೆ ತಲೆನೋವಿಗೆ. ಅವ್ರಿಗೆ ಬಂದು 2-3 ದಿವಸಕ್ಕೆ ತಲೆನೋವು ಕಡಿಮೆ ಆಯಿತು. ಹೇಗೆ ಕಡಿಮೆ ಆಯಿತು ತಲೆನೋವು? ಇಲ್ಲಿ ಮಾತ್ರೆ ಕೊಡಲಿಲ್ಲ, ಇಂಜೆಕ್ಷನ್ ಕೊಡಲಿಲ್ಲ, ನಾನೇನೂ ಕೊಟ್ಟಿಲ್ಲ, ಔಷಧಿನೇ ಕೊಟ್ಟಿಲ್ಲ. ಇಲ್ಲಿ ಕ್ಲಾಸಿಗೆ ಬಂದು ಚೆನ್ನಾಗಿ ಇದನ್ನೆಲ್ಲ, ಅಂದರೆ ಈ ಸಮಸ್ಯೆಗಳನ್ನೆಲ್ಲ ನಾವು ದೂರ ಮಾಡಬೇಕು ಅಂತಂದರೆ, ಪರಿಹರಿಸ್ಕೋಬೇಕು ಅಂದರೆ ನಾವು ನೇರ ಕೂತ್ಕೊಳ್ಳೋದು, ನೇರ ನಿಂತ್ಕೊಳ್ಳೋದು ಅಲ್ಲಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ನೋಡಿ, ಇವಾಗ ಎಷ್ಟೋ ಜನ ನೇರ ಕೂತ್ಕೊಂಡ್ರಂಗಂತ. ಇಲ್ಲ ಅಂತಂದರೆ ಏನಾಗುತ್ತೆ, ಹಿಂಗೆ ಕುಸಿತಾ ಇರುತ್ತೆ. ಹಿಂಗೆ ಕುಸಿದ ತಕ್ಷಣ ಏನಾಗುತ್ತೆ, ಲಂಬರು ಎಷ್ಟು ನಾವು ಸ್ಟ್ರೈಟ್ ಇಟ್ಕೊಳ್ತೀವಿ ಅಷ್ಟು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ತಲೆಗೆ, ಆ್ಯಕ್ಟಿವ್ ಆಗಿರ್ತೀವಿ. ಯಾವಾಗ ಈ ಥರ ಕೂತ್ಕೊಂಡ್ಬಿಡ್ತೀವೋ ಡಲ್ ಆಗುತ್ತೆ, ಗೊತ್ತಾಯ್ತಾ? ಇವಾಗಿನ ಸಿಸ್ಟಮ್ ಆಗಿದೆ, ಸೋಫಾಗಳು ಹಾಗೇ ಇರೋದು. ಕೂತ್ಕೊಂಡ ತಕ್ಷಣ 1 ಅಡಿ ಕೆಳಗಡೆ ಹೋಗುತ್ತೆ, ಕೂತ್ಕೊಂಡಾಗ ಸುಖವಾಗಿರುತ್ತೆ. ಮೇಲೆ ಕೇಳುವಾಗ ಗೊತ್ತಾಯ್ತು, ಒಬ್ರು ಹಿಡಿದು ಎತ್ತಬೇಕು, ಆ ಥರ ಸೋಫಾಗಳಿರುತ್ತೆ. ಅದರಿಂದ ತುಂಬ ಸಮಸ್ಯೆಗಳಾಗುತ್ತೆ. ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಸುಖವಾಗಿದೆ, ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡಿರ್ತೀರ ನೀವು. ಅದು ತುಂಬಾ ಡೇಂಜರ್. ಅದು ಏನಾಗುತ್ತೆ ಅಂದರೆ ಬಟಕ್ಸ್ ಮಸಲ್ಸ್ ಹೀಗಾಗುತ್ತೆ, ಆ ಥರ ಸಾಫ್ಟಾಗಿರೋದ್ರಲ್ಲಿ ಕೂತ್ಕೊಂಡಾಗ. ಹಿಪ್ ಮಸಲ್ಸ್ ಈ ಥರ ಹೋದಾಗ ಏನಾಗುತ್ತೆ, ಬೆನ್ಮೂಳೆ ಇದೆಯಲ್ಲ ಅದು ಕೆಳಗಿಳಿಯುತ್ತೆ. ಮಧ್ಯಕ್ಕೆ ಇಳಿದಾಗ ಏನಾಗುತ್ತೆ, ಲಂಬರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ಲಿಪ್ ಡಿಸ್ಕ್ ಆಗೋದು, ಆಮೇಲೆ ಬಲ್ಜ್ ಆಗೋದು, ಇದೆಲ್ಲ ಬರುತ್ತೆ. ಅದೆಲ್ಲ ಆದಾಗ ಏನಾಗುತ್ತೆ, ಬೆನ್ನೋ ಶುರು ಆದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಏನಾಗುತ್ತೆ, ಏನು ಹೇಳ್ತಾರೆ? ಆಪ್ರೇಷನ್ನು, ಬೆಡ್ ರೆಸ್ಟು, ಇದೆಲ್ಲ ಹೇಳ್ತಾರೆ. ಮುಖ್ಯವಾಗಿ ಬೆಡ್ ರೆಸ್ಟು ಅಂದರೆ ಶುರುನಲ್ಲಿ ಹೇಳ್ತಾರೆ. ಕಡಿಮೆ ಆಗಲಿಲ್ವ ಆಪ್ರೇಷನ್ ಮಾಡಬೇಕು ಅಂತಾರೆ. ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂದರೆ ಇಲ್ಲಿ ಬಂದು ಆಪ್ರೇಷನ್ ಇಲ್ದಲೇ ಈಗ ಯೋಗಾಸನ ಎಲ್ಲ ಮಾಡಿಕೊಂಡು ಆರಾಮಾಗಿದ್ದಾರೆ. ಅಂದರೆ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಮ್ಮ ಲೈಫ್ ಸ್ಟೈಲು. ಎಷ್ಟೋ ಸುಧಾರಿಸ್ಕೋಬೋದು. ನಮಗೆ ನಮ್ಮ ಅವೇರ್ನೆಸ್ಸಿಂದ ಸುಮಾರೆಲ್ಲ ಅದನ್ನು ಸುಧಾರಣೆ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಮೆಂಟಲಿ ಫಿಸಿಕಲಿ ಆರೋಗ್ಯವಾಗಿರ್ತೀವಿ.
ಬರೀ ಫಿಸಿಕಲ್ ಒಂದು ಸರಿಗಿದ್ರೆ ಸಾಕ, ಮೆಂಟಲ್ ಅದನ್ನು ನಾವು ಯೋಚನಾ ಶಕ್ತಿ, ಯೋಚನಾ ಲಹರಿ ಹೇಗಿದೆ, ನಾವು ಯಾವ ಥರ ಯೋಚನೆ ಮಾಡ್ತೀವಿ. ಈಗ ಯಾರಾದರೂ ಒಬ್ರು ಏನಾದರೂ ಹೇಳಿದ ತಕ್ಷಣ ನಮಗೆ ಸಡನ್ನಾಗಿ ಕೋಪ ಬಂದುಬಿಡುತ್ತೆ, ಸಡನ್ನಾಗಿ ರಿಯಾಕ್ಟ್ ಮಾಡ್ತೀವಿ. ಸ್ವಲ್ಪ ನಾವು ಪಾಸ್ ಕೊಡಬೇಕು, ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾವೇ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅವ್ರು ಏನಾದರೂ ಹೇಳಿರಲಿ, ನಾವು ಉಸಿರಾಟ ಗಮನಿಸ್ತಾ ಇರಬೇಕು. ಕೋಪ ಬಂದಾಗ ಜೋರಾಗಿ ಉಸಿರಾಡ್ತಿರ್ತೀವಿ, ಅದೇ ಶಾಂತವಾಗಿದ್ದಾಗ ನಿಧಾನಕ್ಕೆ ಉಸಿರಾಡ್ತವಾಗ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಈಗ ಸಡನ್ನಾಗಿ ನೀವು ಬಿ ಪಿ ಚೆಕ್ ಮಾಡಿಸ್ಬೇಕು ಅಂದಾಗ ಹೋಗಿ ಸಡನ್ನಾಗಿ ಚೆಕ್ ಮಾಡಿಸಿ, ಹೈ ಇರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿದಾಗ ನಾರ್ಮಲ್ ಆಗಿರುತ್ತೆ ಬಿ ಪಿ. ಎಲ್ಲರಿಗೂ ಬಿ ಪಿ ಶುಗರ್ ಎಲ್ಲರಿಗೂ ಇರುತ್ತೆ ಒಂದು ಸ್ಟೇಬಲ್ಲಾಗಿ. ಯಾವಾಗ ನೀವು ಫುಡ್ಡಲ್ಲಿ ಇದರಲ್ಲಿ ಎಲ್ಲ ಚೇಂಜ್ ಮಾಡ್ಕೊಳ್ತಿರೋ ಮೆಂಟಲ್ ಸ್ಟ್ರೆಸ್ ಇದೆಲ್ಲ ಅದು ಹೈ ತೋರಿಸುತ್ತೆ ಅಷ್ಟೇ. ಹೈ ತೋರಿದ ತಕ್ಷಣ ಮಾತ್ರೆಗಳು ತೊಗೊಳ್ತೀರ. ಮಾತ್ರೆಗಳು ಇಲ್ದಲೇ ಸುಮಾರು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಸುಮಾರು ಕಾಯಿಲೆಗಳಂದರೆ ಪ್ರಾಣಾಯಾಮ ಮಾಡ್ಕೋಬೋದು, ಮತ್ತು ಸ್ಟ್ರೆಚಿಂಗ್ ಮಾಡ್ಬೋದು. ಇದೆಲ್ಲ ಮಾಡಿದಾಗ ನಮಗೆ ಅದು ಎನರ್ಜಿ ಸಿಗ್ತಾ ಹೋಗುತ್ತೆ. ಅದೇ ಟಾನಿಕ್, ಅದೇ ಔಷಧಿ ನಮಗೆ, ನಮ್ಮ ಬಾಡಿಗೆ. ಎಷ್ಟು ಚೆನ್ನಾಗಿ ನಾವು ಮೈಂಡನ್ನು ರಿಲ್ಯಾಕ್ಸಾಗಿ ಇಟ್ಕೊಂಡು ಆಸನಗಳು ಮಾಡುವಾಗ ನಾವು ಬ್ರೀದಿಂಗ್ ಜೊತೆಗೆ ನಾವು ಸ್ಟ್ರೆಚ್ ಮಾಡಬೇಕು. ಅಲ್ಲಿರ್ಬೇಕು ಸ್ಥಿತಿನಲ್ಲಿ, ನಮಗೇನಾಗುತ್ತೆ, ನಮ್ಮ ಶರೀರದಲ್ಲಿ ಏನು ಆಗ್ತಾಯಿದೆ ಅಂತ ತಿಳ್ಕೊಂಡು ನಾವು ಅದನ್ನು ಮಾಡಿದಾಗ, ಸ್ಟ್ರೆಚ್ ಮಾಡಿದಾಗ 100% ಲಾಭ ಸಿಗುತ್ತೆ. ಸುಮ್ಮನೆ ಕೈ ತೊಗೊಳ್ಳೋದು, ಕಾಲು ತೊಗೊಳ್ಳೋದು, ಮೇಲೆ ಬರೋದು ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಆದಷ್ಟು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಿ. ಯೋಗಾಸನ, ಪ್ರಾಣಾಯಾಮ, ಆಕ್ಯುಪ್ರೆಷರ್, ಮೆಡಿಟೇಷನ್ ಇಷ್ಟು ಮಾಡಿಕೊಂಡ್ರೆ 100% ನಾವು ಆರೋಗ್ಯವಾಗಿರ್ತೀವಿ. ವಿಶ್ವ ಆರೋಗ್ಯ ದಿನದಿಂದ ಎಲ್ಲರೂ ಅದನ್ನು ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಶಪಥ ಮಾಡಬೇಕು. ಬೇರೆಯವ್ರಿಗೂ ಅವೇರ್ನೆಸ್ ತರಬೇಕು. ನಾವುಗಳೆಲ್ಲ ಚೆನ್ನಾಗಿತ್ತು ಅಂದರೆ ಮನೆಯವರೆಲ್ಲರೂ ಆರೋಗ್ಯವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಮುಖ್ಯವಾಗಿ ಬ್ರೀದಿಂಗ್ ಕಡೆ ಗಮನ ಕೊಡೋಣ, ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋಣ. ಯಾರೇನಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನ್ನ ಆರೋಗ್ಯ ನನ್ನಿದು, ನಾನು ನೋಡಿಕೊಂಡು ಚೆನ್ನಾಗಿರೋಣ ಅಂತ. ನಾವು ಆರೋಗ್ಯವಾಗಿದ್ದರೆ ಸುತ್ತ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಈಗ ಎಲ್ಲರೂ ಸೇರಿ ಯೋಗಾಸನ ಇವತ್ತಿನ ದಿವಸ ಅಭ್ಯಾಸ ಮಾಡ್ಕೊಳ್ಳೋಣ. ಎಲ್ಲರೂ ಹಾಗೆ ಕೂತಿರಿ ಸ್ವಲ್ಪ ಹೊತ್ತು, ಆಮೇಲೆ ಶುರು ಮಾಡ್ತೀನಿ. ಪಾಸ್